ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಕತೆ ಏನೆಂದರೆ ಮರದ ಕೆಳಗೆ ಸಿಕ್ಕ ನಿಧಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ ಎಂಬ ಬಡ ರೈತನಿದ್ದ. ಅವನು ತುಂಬ ಪ್ರಾಮಾಣಿಕನಾಗಿದ್ದ. ಪ್ರತಿದಿನ ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ. ಒಂದು ದಿನ ಹೊಲವನ್ನು ಉಳುಮೆ ಮಾಡುತ್ತಿದ್ದಾಗ ಅವನ ನೇಗಿಲಿಗೆ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಒಳಗೆ ಚಿನ್ನದ ನಾಣ್ಯಗಳು ಇದ್ದವು. ರಮೇಶಂಗೆ ತುಂಬ ಸಂತೋಷವಾಯಿತು. ಆದರೆ ಅವನು ಇದು ನನ್ನದಲ್ಲ, ಅದರ ನಿಜವಾದ ಮಾಲೀಕನನ್ನು ಹುಡುಕಬೇಕು ಎಂದು ನಿರ್ಧರಿಸಿದ. ಅವನು ಗ್ರಾಮದ ಹಿರಿಯರ ಬಳಿ ಹೋಗಿ ವಿಷಯ ತಿಳಿಸಿದ. ವಿಚಾರಣೆ ಮಾಡಿದಾಗ ಆ ಪೆಟ್ಟಿಗೆ ಹಲವು ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಒಬ್ಬ ವೃದ್ಧ ರೈತನೆಂದು ತಿಳಿಯಿತು. ರಮೇಶ ಆ ನಿಧಿಯನ್ನು ಆ ವೃದ್ಧನ ಕುಟುಂಬಕ್ಕೆ ಹಿಂತಿರುಗಿಸಿದ. ಅವನ ಪ್ರಾಮಾಣಿಕತೆಯನ್ನು ಕಂಡು ಗ್ರಾಮದ ಎಲ್ಲರೂ ಅವನನ್ನು ಹೊಗಳಿದರು. ವೃದ್ಧನ ಕುಟುಂಬವು ಸಂತೋಷದಿಂದ ರಮೇಶಂಗೆ ಕೆಲವು ನಾಣ್ಯಗಳನ್ನು ಬಹುಮಾನವಾಗಿ ನೀಡಿತು. ರಮೇಶ ಹೇಳಿದನು, ಪ್ರಾಮಾಣಿಕತೆಯಿಂದ ಸಿಕ್ಕ ಸಂತೋಷವೇ ದೊಡ್ಡ ಸಂಪತ್ತು. ಇದರ ನೀತಿ ಏನೆಂದರೆ, ಪ್ರಾಮಾಣಿಕತೆ ಯಾವಾಗಲೂ ನಮ್ಮನ್ನು ಗೌರವ ಮತ್ತು ಸಂತೋಷದಾರಿಗೆ ಕರೆದೊಯ್ಯುತ್ತದೆ. ನಿಮಗೆ ಈ ಕತೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.